ಕಾಶ್ಮೀರದ ಪಹಲ್ಗಾಮ್ಗೆ ಪ್ರವಾಸಕ್ಕೆ ಅಂತ ತೆರಳಿದ 26 ಅಮಾಯಕ ಪ್ರವಾಸಿಗರನ್ನ ತಮ್ಮ ಕುಟುಂಬದ ಮುಂದೆಯೇ ಧರ್ಮವನ್ನು ಕೇಳಿ ಅಮಾನುಷವಾಗಿ ಹತ್ಯೆ ಮಾಡಿರುವುದು ಇಡೀ ಮಾನವ ಸಮಾಜವೇ ತಲೆ ತಗ್ಗಿಸುವ ವಿಚಾರವಾಗಿದೆ. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರ ರಣಹೇಡಿ ಕೃತ್ಯಕ್ಕೆ ಸಾಕ್ಷಿಯಾಗಿದೆ. ಈ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವ ಒಂದೇ ಸಂಕಲ್ಪದೊಂದಿಗೆ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಹಲವಾರು ರಾಜತಾಂತ್ರಿಕ ಭಯೋತ್ಪಾದಕರ ಹುಟ್ಟುಡುಗಿಸುವ ಕ್ರಮ ಕೈಗೊಂಡಿತ್ತು. ನಮ್ಮ ದೇಶದ ಹೆಮ್ಮೆಯ ಸೈನಿಕರು, ನಮ್ಮ ಮಾತೆಯರ ಸಹೋದರಿಯರ ಸಿಂಧೂರವನ್ನು ಅಳಿಸಿದ ಪಾಪಿ ಪಾಕಿಸ್ತಾನಿ ಭಯೋತ್ಪಾದಕರಿಗೆ ಆಪರೇಷನ್ ಸಿಂಧೂರ ಎಂಬ ಘೋಷವಾಕ್ಯದೊಂದಿಗೆ ಪಾಕಿಸ್ತಾನದಲ್ಲಿರುವ 9 ಉಗ್ರರ ಅಡಗುತಾಣಗಳ ಮೇಲೆ ದಾಳಿ ನಡೆಸಿ 100ಕ್ಕೂ ಹೆಚ್ಚು ಉಗ್ರರನ್ನು ಸಂಹರಿಸಿ ಪಾಕಿಸ್ತಾನದ ವಾಯುನೆಲೆಗಳನ್ನು ಧ್ವಂಸ ಮಾಡುವುದರ ಮೂಲಕ ಭಯೋತ್ಪಾದಕರಿಗೆ ಹಾಗೂ ಭಯೋತ್ಪಾದನೆಯನ್ನು ಬೆಂಬಲಿಸುವವರಿಗೂ ಉಳಿಗಾಲವಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತದ ಹೆಮ್ಮೆಯ ಸೇನೆಯ ನೇರವಾಗಿ ಇಡೀ ವಿಶ್ವಕ್ಕೆ ಶಕ್ತಿ ಸಾಮರ್ಥ್ಯವನ್ನು ಅನಾವರಣಗೊಳಿಸಿತು. ನಾವು ನೈತಿಕ ಬೆಂಬಲವನ್ನು ಕೊಡಲು ಇವತ್ತಿನ ಅತ್ಯಂತ ಅವಶ್ಯ ಸಂಗತಿಯಾಗಿದೆ. ಇವತ್ತು ನಾವು ನಮ್ಮ ದೇಶದ ಮೇಲೆ ದಾಳಿ ಮಾಡಿರ್ತಕ್ಕಂಥ, ನಮ್ಮ ಅಮಾಯಕ ನಾಗರಿಕರನ್ನು ಹತ್ಯೆ ಮಾಡಿರ್ತಕ್ಕಂಥ ಪಾಕಿಸ್ತಾನಕ್ಕೆ ನಮ್ಮ ಸೈನಿಕರು ಸರಿಯಾದ ಪಾಠವನ್ನು ಕಲಿಸಿದ್ದಾರೆ. ನಮ್ಮ ಈ ನೈತಿಕ ಭಾವ ಎಲ್ಲ ರೀತಿಯಲ್ಲಿ ವ್ಯಕ್ತಗೊಳ್ಳಬೇಕು. ಈ ದೇಶದ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಜನ ಆ ರೀತಿಯ ಒಂದು ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ದೇಶದ ಮಾಜಿ ಸೈನಿಕರು ತಾವು ದೇಶಕ್ಕೆ ಯುದ್ಧಕ್ಕೆ ನಾವು ಹೋಗಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳಿ ಅವರು ತಮ್ಮ ಬೆಂಬಲವನ್ನು ಸೂಚಿಸಿದ್ರೆ, ಭಾರತ ವಿರೋಧಿಯಾಗಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಟರ್ಕಿ ಈ ದೇಶದ ಸೇಬುಗಳನ್ನು ನಾವು ಕೊಂಡ್ಕೊಳ್ಳಲ್ಲ ಅಂತ ಹೇಳಿ ಭಾರತದ ಸೇಬು ವ್ಯಾಪಾರಿಗಳು ಭಾರತಕ್ಕೆ ಸೈನಿಕರಿಗೆ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ದೇಶದ 7.5 ಲಕ್ಷ ಟ್ರಕ್ ಮಾಲೀಕರು ನಾವು ಸೈನ್ಯದ ಜೊತೆ ಇರ್ತೀವಿ ಅಂತ ಹೇಳಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗೆ IPL ಅನ್ನ ಭಾರಿ ಪ್ರೀತಿ ಮಾಡತಕ್ಕಂಥ ಯುವಜನರು ಕೂಡ ನಾವು ಕೂಡ IPL ಆಟವನ್ನು ಬಂದ್ ಮಾಡಲಿಕ್ಕೆ ಬೆಂಬಲ ಕೊಡ್ತೀವಿ ಅಂತೇಳಿ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಹೀಗೆ ದೇಶದ ಎಲ್ಲ ಭಾಗದಿಂದಲೂ ಇಂಥ ಒಂದು ಅಭೂತಪೂರ್ವವಾದಂಥ ಬೆಂಬಲ ವ್ಯಕ್ತವಾಗಿದೆ. ತಿರಂಗ ಒಂದು ಯಾತ್ರೆ ಮೂಲಕ ದೇಶದ ಸೈನಿಕರಿಗೆ ಗೌರವವನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಈ ತಾಲೂಕಿನ ಸಮಗ್ರ ದೇಶಾಭಿಮಾನಿಗಳು ಕೂಡ ಸೇರಿ ಈ ಯಾತ್ರೆಯನ್ನು ಯಶಸ್ವಿಗೊಳಿಸಿರುವಂಥದ್ದು ನಿಜವಾಗ್ಲೂ ಕೂಡ ಸೇನೆಗೆ ಕೊಟ್ಟಂಥ ದೊಡ್ಡ ಗೌರವ ಎಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಪಾಲ್ಗಮ್ನಲ್ಲಾದಂಥ ಘಟನೆಯನ್ನು ಈ ಸಂದರ್ಭದಲ್ಲಿ ಖಂಡನೆ ಮಾಡೋದ್ರ ಮೂಲಕ ಇವತ್ತು ನಮ್ಮ ದೇಶ ಅಹಿಂಸಾ ಮಾರ್ಗದ ನಡೆಯುತ್ತಿರತಕ್ಕಂಥ ಅಭಿವೃದ್ಧಿ ಹೊಂದುತ್ತಿರುವ ವಿಶೇಷವಾದಂಥ ದೇಶ ಇಡೀ ಪ್ರಪಂಚದಲ್ಲಿದ್ದರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ನಾವು ಯಾವತ್ತೂ ಕೂಡ ಹಿಂಸೆಗೆ ಪ್ರಚೋದನೆ ಮಾಡತಕ್ಕಂಥ ದೇಶ ಅಲ್ಲ. ಅಹಿಂಸಾ ಮಾರ್ಗದ ಮೂಲಕ ಇದು ಪ್ರಪಂಚದಲ್ಲೇ ಉತ್ತಮ ಸ್ಥಾನವನ್ನು ಗಳಿಸಿರುವಂಥ ದೇಶ ನಮ್ಮ ಹೆಮ್ಮೆಯ ಭಾರತ ದೇಶ. ಇವತ್ತು ಪಾಕಿಸ್ತಾನದ ಒಂದು ಉಗ್ರಗಾಮಿಗಳನ್ನು ಆ ದೇಶದ ಸರ್ಕಾರ ಕುಮ್ಮಕ್ಕಿನಿಂದ ಇವತ್ತು ಪಾಲ್ಗ್ರಾಮ್ನಲ್ಲಿ ಸುಮಾರು 26 ಜನರನ್ನು ಅದರಲ್ಲೂ ಕೂಡ ಹಿಂದೂ ಎಂದು ಗುರುತು ಮಾಡಿ ಇವತ್ತು ಅವರನ್ನ ಗುಂಡಿಕ್ಕಿ ಕೊಂದಿರ್ತಕ್ಕಂಥದ್ದನ್ನ ಈ ದೇಶ ಯಾವತ್ತೂ ಕೂಡ ಕ್ಷಮಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಇವತ್ತು ಇದಾದ ನಂತರ ಈ ದೇಶದ ಒಂದು ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಸಹಮತವನ್ನು ವ್ಯಕ್ತ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ದೇಶದ ಒಂದು ವ್ಯವಸ್ಥೆಯನ್ನು ಇವತ್ತು ನಾವೆಲ್ಲ ಕೂಡ ಕೊಂಡಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇವತ್ತು ಅವರು ಬೆನ್ನಿಂದೆ ಬಂದು ಆ ಕೃತ್ಯವನ್ನು ಮಾಡಿದ್ದಾರೆ. ನಮ್ಮ ದೇಶದ ಸೈನಿಕರು ನೇರವಾಗಿ ಪಾಕಿಸ್ತಾನ ನೆಲದಲ್ಲಿ ಈ ದೇಶದ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಅದು ಸ್ವಾಗತಾರ್ಹವಾದಂಥ ಬೆಳವಣಿಗೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ, ಈಗಾಗಲೇ ಹುಡುಕಿ ಉಗ್ರಗಾಮಿಗಳನ್ನು ಹತ್ತಿಕ್ಕುವಂಥ ಕೆಲಸವನ್ನು ದೇಶದ ಸೇನೆ ಮಾಡ್ತಾ ಇರುವಂಥದ್ದು ಕೂಡ ಸ್ವಾಗತಾರ್ಹವಾದಂಥ. ಈ ದೇಶದಲ್ಲಿ ಆಂತರಿಕ ಭದ್ರತೆಗೆ ಇವತ್ತು ಧಕ್ಕೆ ಉಂಟು ಮಾಡ್ತಕ್ಕಂಥವ್ರನ್ನ
ನೇಣಾಕುವಂಥ ಕೆಲಸವನ್ನ ಇವತ್ತು ಸರ್ಕಾರಗಳು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ಕೂಡ ಬಯಸ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನಮ್ಮ ದೇಶ ಶಾಂತಿ ಪ್ರಿಯವಾದಂಥ ದೇಶ, ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇವತ್ತು ಪ್ರಪಂಚದ ಅಗ್ರಗಣ್ಯ 2-3 ದೇಶಗಳ ಸಾಲಿನಲ್ಲಿ ಇವತ್ತು ನಮ್ಮ ಹೆಮ್ಮೆಯ ಭಾರತ ದೇಶ ಇದೆ. ಈಗಾಗಲೇ ನಮ್ಮ ದೇಶ ಹಿಂದೆ 2 ಇಂಡೋ-ಪಾಕ್ ವಾರ್ಗಳಲ್ಲಿ ಈ ಒಂದು ಪಾಕಿಸ್ತಾನವನ್ನು ಸೋಲಿಸಿರ್ತಕ್ಕಂಥದ್ದು. ಅದೇ ರೀತಿ ಅದಾದ ನಂತರ ಕಾರ್ಗಿಲ್ ವಾರ್ನಲ್ಲಿ ಇವತ್ತು ಸೋಲಿಸಿ ಮಣ್ಮುಗಿಸಿರ್ತಕ್ಕಂಥದ್ದು. ಇವತ್ತು ಪಾಕಿಸ್ತಾನ ಇವತ್ತು ಏನು